ಕಲ್ಲಡ್ಕ ಪ್ರಭಾಕರ್ ಭಟ್ರವರ ಮಹಿಳೆಯರ ವಿರುದ್ಧ ಹೇಳಿಕೆ ಖಂಡಿಸಿ ಕಲಬುರಗಿಯಲ್ಲಿಂದು ಬೃಹತ್ ಪ್ರತಿಭಟನೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕಲಬುರಗಿ ನಗರದಲ್ಲಿ ಇಂದು ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯದ RSS ಸಂಚಾಲಕರಾದ ಕಲ್ಲಡ್ಕ ಪ್ರಭಾಕರ್ ಭಟ್ರವರ ಹೇಳಿಕೆ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಲು ಪ್ರತಿಭಟನೆ ಮೆರವಣಿಗೆ ಮುಖಾಂತರ ರಾಜ್ಯದ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಹಿಳಾ ಕಾರ್ಯಕರ್ತೆ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಲ್ಲಡ್ಕ ಪ್ರಭಾಕರ್ ಭಟ್ರವರು ಮುಸ್ಲಿಂ ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡಿರುವುದನ್ನು ಖಂಡಿಸಿ ನಾವು ಇಲ್ಲಿ ಇಂದು ಹಿಂದೂ ಮತ್ತು ಮುಸ್ಲಿಮರು ಬಹಳ ಭಾತೃತ್ವ ಬಾಂಧವ್ಯ ಹೊಂದಿದ್ದೇವೆ, ಈ ರೀತಿ ಸಮಾಜದಲ್ಲಿ ಶಾಂತಿ ಕದಡುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಅಶೋಕ್ ಗೂಳಿ, ಮಹಿಳಾ ಜಿಲ್ಲಾಧ್ಯಕ್ಷರಾದ ಬಾಲಮ್ಮ ಕೊಟ್ಟರಕ್ಕಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶೈನಜಾ ಅಖ್ತರ್, ಚಂದು ಜಾಧವ್, ಶಿವಲಿಂಗ ಸಾವಳಗಿ, ಪಾರ್ವತಿ ಕಾರ್ಬರಿ ಸೇರಿದಂತೆ ಸಂಘಟನೆಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಕಾರಣ ಮಿಸ್ಟರ್ ಪ್ರಭಾಕರ್ ಭಟ್ ಅವರ ವಿರುದ್ಧ ಮೆಮೊರಂಡಮ್ ಅನ್ನು ಕೊಡೋಕೆ ಬಂದಿದ್ದೇವೆ. ಮೊದಲನೇದಾಗಿ ಮುಖ್ಯವಾಗಿ ಅವರು ಈ ತರ ಮಾತಾಡಿ ಕರ್ನಾಟಕದ ಜನರ ತಲೆ ತಗ್ಗಿಸಿದ್ದಾರೆ. ಇದು ಒಳ್ಳೆಯದಲ್ಲ. ಮುಖ್ಯವಾಗಿ ನಾವು ಇಲ್ಲಿ ಬಂದಿದ್ದ ಕಾರಣ ನಮ್ಮೆಲ್ಲರ ಕಡೆಯಿಂದ ಒಂದು ವಿನಂತಿ ಇದೆ ಮಿಸ್ಟರ್ ಕಮಿಷನರ್ ಸರ್ ಅವರಿಗೆ, ಇಂತಹವರನ್ನು ಬಂಧಿಸಲೇಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕ ದೇಶದ ಭಾವನೆ, ನಾವು ಇಲ್ಲಿ ಬಾಂಧವ್ಯದಿಂದ ಕೂಡಿಕೊಂಡಿದ್ದೇವೆ, ಇದನ್ನು ಕಂಟಿನ್ಯೂ ಮಾಡಬೇಕು. ಸೊ ಇಟ್ಸ್ ಆ ರಿಕ್ವೆಸ್ಟ್. ನಮ್ಮೆಲ್ಲರ ಕಡೆಯಿಂದ ಇದೇ ವಿನಂತಿ ಇದೆ. ಅವರು ಹೆಣ್ಣು ಮಕ್ಕಳ ಬಗ್ಗೆ 3 ತಲಾಕ್ ಬಿಲ್ ಏನ್ ಪಾಸ್ ಆಗಿತ್ತಲ್ಲ, ಅವ್ರ ಏನ್ ತಿಳ್ಕೊಡ್ತಾ ಇದ್ದಾರೆ, ಅವ್ರ ಬಿಲ್ ಪಾಸ್ ಮಾಡಿದ ಮೇಲೆನೆ ನಮ್ಗೆ ಮೊದ್ಲು ಬಹಳಷ್ಟು ಗಂಡರವರು ಇರುತ್ತಿದ್ರು. ಅವ್ರ ಬಿಲ್ ಪಾಸ್ ಮಾಡಿದ್ಮೇಲೆ ನಮ್ಗೆ ಒಂದೇ ಗಂಡ ಅಂತವ್ರು ಹೇಳ್ತಾ ಇದ್ದಾರೆ. ಅದು ತಪ್ಪು. ಈ ತರ ಯಾವುದೇ ಧರ್ಮದ ಬಗ್ಗೆ ಆಗಿ, ಮುಖ್ಯವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಈ ತರ ಏನೋ ತಿಳಿಲಾರ್ದೆ ಮಾತಾಡ್ಬಾರ್ದು. ಅವ್ರು ಇನ್ನು ನಮ್ಗೆ ಹರ್ಟ್ ಆಗೋದು ಏನ್ ವಿಷಯ ಅಂದ್ರೆ, ಅವರು ಕರ್ನಾಟಕದಿಂದ ಎಲ್ಲಿದಾದ್ರೂ ಮಾತಾಡ್ಲಿ, ಆದ್ರೆ ಕರ್ನಾಟಕದ ಜನರನ್ನವರು ತಲೆ ತಗ್ಗಿಸಿದಂಗ್ ಮಾಡಿಸಿದ್ದಾರೆ. ಇದರ ಬಗ್ಗೆ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕಂತ ಹೇಳಿ ನಮ್ಮೆಲ್ಲರ ವಿನಂತಿ. ನಾವು ಇಲ್ಲಿ ಸೇರಿರುವಂತ ವಿಷಯ ಅಂತಂದ್ರೆ, ಕಲ್ಲಂಗಡ್ ಪ್ರಭಾಕರ್ ಭಟ್ ಅವರು ಬಹಳ ತಪ್ಪಾಗಿ ಮಾತಾಡಿದ್ದಾರೆ. ಇವರು ಮಾತಾಡಿದ ವಿಷಯ ಅಂತಂತಂದ್ರೆ, 3 ತಲಾಕ್ ಪಾಸ್ ಆದ್ಮೇಲೆ ಮುಸ್ಲಿಂ ಹೆಣ್ಮಕ್ಳಿಗೆ ಒಂದೇ ಗಂಡನು ಇದು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಮ್ಗೆ ದಿನಕ್ಕೊಂದೊಂದು ಗಂಡದವರು ಇರ್ತಾರ ಅಂತ ಹೇಳಿ ಈ ಮಾತನ್ನು ಅಂದಿದ್ದಾರೆ. ಆದ್ರೆ ಈ ಮಾತು ಅನ್ನೋಕ್ಕಿಂತ ಮುಂಚೆ ಇವರು ತಲೆಯಲ್ಲಿ ಇದು ಇಟ್ಕೊಂಡಿಲ್ಲ, ನಾನು ಒಂದು ಕನ್ನಡಿಗ, ನಾನು ಒಂದು ಹಿಂದುತ್ವ, ಮತ್ ನಾನು ಒಂದು ಎಲ್ಲಾ ಸಮಾಜದಲ್ಲಿ ನಾವು ಇರುವುದು ನಮ್ಮ ಕರ್ನಾಟಕ ಬಾಂಧವ್ಯವಾಗಿ ಇರುವ ಕರ್ನಾಟಕದಲ್ಲಿ ನಾ ಇದ್ದೀನಿ ಅಂತ ಮಾತಾಡಿಲ್ಲ. ಅವ್ರು ತಿಳ್ಕೊಂಡು ಮಾತಾಡಿಲ್ಲ, ಅವರು ತಿಳಿಲಾರದೆ ಮಾತಾಡಿದ್ದಾರೆ. ಅವರಿಗೆ ನಾ ತಿಳಿಸುವ ಸಲುವಾಗಿ ಈಗ ಮುಂದೆ ನಾನು ಹೇಳ್ತಾ ಇದ್ದೀನಿ, ಈ ತರ ನೀವು 3 ತಲಾಕ್ ಪಾಸ್ ಮಾಡಕ್ಕಿಂತ ಮೊದಲು ದಿನಕ್ಕೊಂದೊಂದು ಗಂಡು ಅನ್ನು ಮಾಡ್ಕೋತೀರಂತಂದ್ರೆ ಇದ್ರ ಅರ್ಥವೇನು? ಮುಖ್ಯವಾಗಿ ಕಲ್ಲಂಕಡ್ ಪ್ರಭಾಕರ್, ನಾವು ನಿಮ್ಗೊಂದು ಮಾತು ಹೇಳ್ತೇವೆ ಏನಂತಂದ್ರೆ, ಯಾ ನಾರಿ ಬಗ್ಗೆನು ಯಾ ಮಹಿಳೆ ಬಗ್ಗೆನು ಮಾತಾಡೋಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಬಿಡಬಾರ್ದು. ಎಲ್ಲರಿಗೆ ನಮ್ಮ ವಿನಂತಿ, ನೀವು ರೆಸ್ಪೆಕ್ಟ್ ಮಾಡ್ತೀರಾ ಆಸ್ ಎ ವಿಮೆನ್, ಇಟ್ಸ್ ಮೈ ರಿಕ್ವೆಸ್ಟ್. ನಾವು ಏನು ವಿನಂತಿ ಮಾಡ್ಕೊಳ್ಬೇಕು ಅಂದ್ರೆ, ಇವರಿಗೆ ಬಿಡಬಾರದು. ಇವರಿಗೆ ಕಲ್ಲಂಕಡ್ ಪ್ರಭಾಕರ್ ಭಟ್ಟದವರಿಗೆ ಬಂಧಿಸ್ಬೇಕು. ಯಾಕಂತಂದ್ರೆ ಇವ್ರು ಒಬ್ಬರಿಗೆ ಬಂಧಿಸಿಕೆ ಅವ್ರಿಗೆ ಶಿಕ್ಷೆ ಕೊಟ್ರೆ ಮುಂದಿನವ್ರು ಯಾರು ಈ ತರಹದ ಅಸಭ್ಯ ಮಾತುಗಳು ಆಡಲು ಅವರಿಗೆ ಇದು ಆಗಲ್ಲ. ಬಂಧಿಸಲೇಬೇಕು.